From where Dana came from? Like we are staying here only. But we are. ಎರಡು ತಂದ್ರ ಮೊಬೈಲ್. ಸೊ ನಿನ್ನೆ ರಾತ್ರಿ 12 ಆಯಿತು ರೀಚ್ ಆಗಲಿಕ್ಕೆ ಮ್ಯಾನ್ಹ್ಯಾಟನ್. ಸೊ ಅಲ್ಲಿ ರೀಚ್ ಆಗಿ ಊಟ ಮಾಡಿ ಮಲ್ಕೋಬೇಕಾದ್ರೆ ಲೇಟ್ ಆಯಿತು. ಅಗೇನ್ ನಮ್ಮ ಸಿಲ್ಸಿಲೆ ಶುರುವಾಗಿದೆ ಟ್ರಿಪ್ದು. ಒಳ್ಳೆಯ್ತಾ ನಿಮ್ದು? Avocado toast. It's very good. I can say it's very good. Oh my gosh. Oh my gosh. ಸೊ ನಾವಿವಾಗ ನ್ಯೂಯಾರ್ಕ್ಗೆ ಬಂದಿದ್ವಲ್ಲ ನಿನ್ನೆ ರಾತ್ರಿ. ಇವತ್ತು ಬೆಳಗ್ಗೆ ನಮ್ಮದೊಂದು ಚಿಕ್ಕ ಟ್ರಿಪ್ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ನಾವು ನ್ಯೂ ಹೆವನಿಗೆ ಬಂದಿದ್ದೀವಿ. ಸೊ ಇಲ್ಲಿ ಎಲ್ಲಿ ಹೋಗ್ತೀವಿ ಏನು ಮಾಡ್ತೀವಿ ಅಂತ ನೋಡ್ತಾ ಇರಿ. ಇವಾಗ ಸ್ವಲ್ಪ ಡಂಕಿನ್ ಡೋನಟ್ಸಲ್ಲಿ ನಮ್ಮದು ಒಂದು ಬ್ರೇಕ್ಫಾಸ್ಟ್ ಆಯಿತು ಲೈಟಾಗಿ. Hi guys, welcome back to my YouTube channel. So basically ನಾವು ನಿನ್ನೆ ರಾತ್ರಿ ನ್ಯೂಯಾರ್ಕ್ಗೆ ರೀಚ್ ಆದ್ವಿ. ಒಂದು 11:45 ಗಂಟೆ ಆಗೋಗಿತ್ತು. ಆಮೇಲೆ ಊಟ ಮಾಡಿಕೊಂಡು ಮಲ್ಕೊಂಡು ಇವತ್ತು ಬೆಳಗ್ಗೆನೇ ಹೊರಡಬೇಕಿತ್ತು. ನಮಗೆ 8 o'clock ಬಸ್ ಇತ್ತು. ಎದ್ದಿದ್ದು 7 o'clockಗೆ. ಎಷ್ಟು ಬೇಗ ರೆಡಿ ಆಗಿದ್ವಿ ಅಂದರೆ ಅಷ್ಟು ಬೇಗ ರೆಡಿ ಆಗಿಬಿಟ್ಟು ಹಂಗೂ ಹೆಂಗೂ ನಾವು ಬಂದ್ವಿ. ಸೊ ನಾವಿವಾಗ ಇವತ್ತು ಬೆಳಗ್ಗೆ ಹೊಸ ಸ್ಟೇಟಿಗೆ ಬಂದಿದ್ವಿ, ಕನೆಕ್ಟಿಕಟ್ ಅಂತ ಸಿಟಿ. ಸೊ ಅಲ್ಲಿ ನ್ಯೂ ಹೆವೆನ್ ಅಂತ ಒಂದು ಪ್ಲೇಸ್ ಇದೆ, ಇಲ್ಲಿಗೆ ಬಂದಿದ್ದೀವಿ. ಇಲ್ಲೊಂದು 2-3 ಪ್ಲೇಸಸ್ ನೋಡಿ ಆಮೇಲೆ ಇಲ್ಲಿಂದ ಮಧ್ಯಾಹ್ನ ಪ್ರಾವಿನ್ಸಿಗೆ ಹೋಗ್ತೀವಿ. ಇರ್ತೀರಾ ನಾನೆಂತ ಮಾಡಲಿ? ಓಕೆ, ಹಾಂ, ರೋಡ್ ಐಲ್ಯಾಂಡ್ ವೈಚತ್ತೆ ದನ್ಪರ ಮಧ್ಯಾಹ್ನ ಹೇಳ್ತೀನಿ, ಈಗ ಗೊತ್ತಿಲ್ಲ ನನಗೆ, ಆಯಿತಾ? ಸೊ ಇವರು ನಮ್ಮ ಟೂರ್ ಗೈಡ್. ಆಯ್ತಾ? Hi guys, I am guide today. We are going to Pinangadi. ಸೊ ಅದೇ ಇವಾಗ ನಾವು ಹೋಗ್ತಾ ಇದ್ದೀವಿ. ಒಂದು ಪ್ಲೇಸ್ ಇದೆ ಇಲ್ಲಿ 2-3, ಅದನ್ನು ಮುಗಿಸ್ಕೊಂಡು ನಮಗೆ ಮಧ್ಯಾಹ್ನ 2 o'clockಗೆ ಟ್ರೈನ್ ಇದೆ. ಅಲ್ಲಿಂದ ನಾವು ಇನ್ನೊಂದು ಪ್ಲೇಸಿಗೆ ಹೋಗ್ತೀವಿ. ಅಷ್ಟೇ ಗೈಸ್, ಸಿ ಯು ದೇರ್. ನಾವು 5 ಜನ ಬಂದಿದ್ದೀವಿ. ಇವರಿಬ್ಬರು ನಿಮಗೆ ಗೊತ್ತಲ್ವಾ, ವರುಣ್ ಮತ್ತು ಗೌತಮಿ. ಶೀಸ್ ನ್ಯೂ ಪೂಜಾ. ಹಾಯ್ ಪೂಜಾ. So bad. He told you're very good at this. He made fun of me. That's why he told that I'm very bad at this. Okay. Guys, ice cream store. Nice. ಬಿದ್ದ ಅನ್ಕೊಂಡೆ ನಾನು. ಸೊ ನಾವು ಇಲ್ಲಿ ಒಂದು ಯೂನಿವರ್ಸಿಟಿ ಇದೆ. ಸೊ ಇವ್ರು ಸಮ ಹೇಳುದಿಲ್ಲ ಗೈಸ್ ರೋಡ್ ಯಾವುದಂತ, ಸುಮ್ಮನೆ ಕರ್ಕೊಂಡು ಹೋಗ್ತಾರೆ. ನಾನು ಅರ್ಧ ದೂರ ನಡ್ಕೊಂಡು ಹೋಗ್ಬೋದು, ಕಡೆಗೆ ಅವ್ರು ಆಚೆಲ್ಲ ಈಚೆ ಬದಿ ಅಂಬೋದು. ಸೊ ನಾವು ಇಲ್ಲಿ ಬಂದು ಏಲ್ ಯೂನಿವರ್ಸಿಟಿ ಅಂತ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಮಧ್ಯಾಹ್ನ ಊಟ ಮಾಡಿ ಮತ್ತು ನಾವು ಇಲ್ಲಿಂದ ಹೊರಡೋದು.
ಸೊ ಇಲ್ಲಿಗೆ ಚಿಪೋಟ್ಲಿ ಸಾಕಾಯ್ತು. ದಿಸ್ ಇಸ್ ಅ ಮೆಕ್ಸಿಕನ್ ರೆಸ್ಟೋರೆಂಟ್ ಬೇಸಿಕಲಿ. ಸೊ ಇಲ್ಲಿ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಶಕ್ತಿ ಬೇಕಲ್ಲ. ಓಕೆ, ಸೊ ನಮಗೆ ಇವಾಗ ಆಮ್ಟ್ರಾಕ್ ಟ್ರೈನ್ ಇದೆ ನಮಗೆ ಬಾಸ್ಟನ್ಗೆ ಹೋಗಲಿಕ್ಕೆ. ಸೊ ಇವಾಗ 2:46 ಇರೋದು. ಸೊ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಟ್ರೈನ್ಗೆ. ಇಲ್ಲಿಯಾ ಆನ್ ಟೈಮ್ ಇದೆಯಾ? ಹೌದು. Angbos. ಹೌದು ಪಾಪ, ಅದು ಕೆಳಗಡೆ. ಹಾ, ಮತ್ ನಮ್ಮನೆಗೆ 3 ಇತ್ತಲ್ಲ, ಅದಕ್ಕೂ ಯೂಸ್ ಆಯ್ತು. ನಾವು ಬೇರೆ ಕಡೆ ಟ್ರಾವೆಲ್ ಮಾಡ್ಬೇಕಾದ್ರೆ ಬಸ್ಸಿಗೆಲ್ಲ ಹೊಯ್ಕಂದೇಳಿ ಇಲ್ಲ, ರಗಳಿ ಇಲ್ಲ, ಎಲ್ಲರೂ ಹೋಗೋದಾದ್ರೆ ಜಟ್ರಲ್ಲೇ ಬೀಳ್ರು ಹೋಗೋದು. ಮೀನ್ ಮಾರ್ಕೆಟಿಗೆಲ್ಲ ನಾವು ಕರ್ಕೊಂಡು ಹೋಗ್ತಿಲ್ಲ, ಎಲ್ಲ ಮೀನ್ ತಿನ್ಕೊ ಬಂದ್ರೆ ಎಂತ ಮಾಡುದು. ನೈಸ್. ನಾವು ಇಲ್ಲಿ ಈ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಿದ್ವಿ ಗೈಸ್. ಸೊ ಮಳೆ ಬರ್ತಾ ಇದೆ ಇವಾಗ. ಇಟ್ಸ್ ರೇನಿಂಗ್, ಜೋರಾಗಿ ಬರ್ತಾ ಇತ್ತು, ಇವಾಗ ಸ್ವಲ್ಪ ನಿಂತಿದೆ. ಸೊ ನಾವು ನಮ್ಮ ಹೋಟೆಲ್ ಹತ್ರ ಹೋಗ್ತಾ ಇದ್ವಿ. ಇಟ್ಸ್ ವೆರಿ ಪ್ರಿಟಿ. ಇಲ್ಲಿ ಒಂಥರ ಕ್ಯೂಟ್ ಮನೆ ಎಲ್ಲ ನೋಡಿ, ಎಷ್ಟು ಕ್ಯೂಟ್ ಆಗಿದೆ. ಇದು ಸ್ಟ್ರೀಟ್, ಹೌ ಪ್ರಿಟಿ ಇಟ್ ಈಸ್. ಇವಾಗ ನಾವು ಆವಾಗಲೇ ಹೋಗಿದ್ದು ಕನೆಕ್ಟಿಕಟ್ ಅಂತ, ಆ ಸ್ಟೇಟಿಗೆ ಹೋದ್ವಿ. ಆಮೇಲೆ ಅಲ್ಲಿಂದ ಟ್ರೈನಲ್ಲಿ ನಾವು ಇವಾಗ ಇದು ರೋಡ್ ಐಲ್ಯಾಂಡ್ ಅಂತ ಇಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿ ಇವತ್ತು ಉಳ್ಕೊಳ್ಳೋದು, ಇಲ್ಲೇ ಇರೋದು ನಾವು. ಸ್ವಲ್ಪ ಪ್ಲೇಸಸ್ ಎಲ್ಲ ಕವರ್ ಮಾಡಿ ಇಲ್ಲೇ ಇರ್ತೀವಿ. ಮತ್ತು ನಾಳೆ ನಾವು ಇನ್ನೊಂದು ಸ್ಟೇಟಿಗೆ ಹೋಗ್ತೀವಿ. ನಾಳೆ ಬಾಸ್ಟನ್ಗೆ ಹೋಗ್ತಾ ಇದ್ವಿ. ಸೊ ಒಂಥರ ಚೆನ್ನಾಗಿದೆ. ಹಾಂ, ಇಲ್ಲಿ ನಿಂತ್ಕೊಳ್ಳೋಕಲ್ಲ. ನಮ್ಮ ಟ್ರಿಪ್ಪಿಗೆ ಮತ್ತು ಮಳೆಗೆ ಸಂಬಂಧ ಅನ್ಸುತ್ತಲ್ಲ. ಎಲ್ಲಿ ಹೋದ್ರು, ಫ್ಲೋರಿಡಾ ಹೋದ್ರೂ ಮಳೆ, ಇಲ್ಲ ಬಂದರೂ ಮಳೆ. ಎಲ್ಲ ಹಾಂ, ಇದು ಜೋರೇ ಆಗ್ತಿತ್ತಪ್ಪ. ಎಷ್ಟು ನಿಮಿಷ ಇತ್ತು ಕ್ಯಾಬ್? ಅದೇ ಜೋಡ್ ಆಯ್ತು ಗಾಯ್ಸ್, ಮಾಲಿ ಜೋಡ್ ಬರ್ತಿತ್ತು. ಎಂತ ಮಾಡೋದು ಈಗ? ನಮ್ಮ ಒಂದು ವ್ಯೂ ಪಾಯಿಂಟಿಗೆ ಹೋಗ್ಲಿಕ್ಕೆ ಅದ್ರ ಮೇಲೆ ನಡ್ಕೊಂಡು ಹೋಗ್ಬೇಕು. ಬಟ್ ಇಟ್ಸ್ ರೇನಿಂಗ್. ಸೊ ವಿ ಆರ್ ಥಿಂಕಿಂಗ್ ಟು ಗೋ ಬ್ಯಾಕ್ ಟು ಹೋಮ್. ಐ ಮೀನ್ ಗೋ ಬ್ಯಾಕ್ ಮನೆಗೆ, ರೂಮಿಗೆ ಹೋಗುವ ಅಂತ ಅನ್ಕೊಂಡು. ಅದು ನೀವು ಊಟಕ್ಕೆ ಹಾಯ್ಕೊಂಡು ತಿಂದ್ರೆ ನಮ್ದು ಮದಿಯಲ್ಲೆಲ್ಲ ಒಂದು ಅದು ಎಂತ ಶಾಸ್ತ್ರಕ್ಕೆ ಹಾಕ್ತಲ್ಲ, ಹಂಗೆ ಹಾಕ್ತದೆ. ಬಟ್ ನಂಗೆ ಇದು ಸೌತೆಕಾಯಿ ಹುಳಿ ಇಷ್ಟ, ಲೈಕ್ ಅದು ಊಟಕ್ಕೆಲ್ಲ ತಿಂದುಕದ್ದು. ನಂಗೀಗ ಜೋರ್ ನಂಗೆ ಬಸ್ಲಿ ತಿನ್ಕಂತ ಅಷ್ಟೇ. ಮಾಡ್ಲಿಲ್ಲ ಬಸ್ಲಿ ಸಿಕ್ಕಿತ್ ಮರ ನಮ್ಗಿಲ್ಲ. ನಮ್ಮಲ್ಲಿ ನಂಗೆ ಬಸ್ಲಿ ಮತ್ತೆ ಇದು ಮೊನ್ನೆ ಬೆಂಡೆಕಾಯಿ ಅಲ್ಲ, ಮೊನ್ನೆ ನೀವೆಂತ ಸಾರು ಮಾಡದ್ದು? ನುಗ್ಗಿಕಾಯಿ. ಗೌತಮಿ, ನುಗ್ಗಿಕಾಯಿ ಖಾಲಿ ಆಯ್ತಾ? ನುಗ್ಗಿಕಾಯಿ ಅದು ನಮ್ಗೆ ತರಕಾರಿ ಮೊನ್ನೆ ಫುಲ್ ತಿನ್ಕೊಂಬಂಗಿತ್ತಮ್ಮ. ನುಗ್ಗಿ
ನುಗ್ಗಿಕಾಯಿ ಅಲ್ಲ, ಬಸ್ಲಿದ್ರೆ ಬಸ್ಲೆ. ಅಲ್ಲ ಬಸ್ಲಿ ಅಲ್ಲಲ್ಲ ನುಗ್ಗಿಕೋಡ್ ಹೇಳಿರಿ ನೀವು ಫಸ್ಟ್ ಹೇಳಿರಿ ನಾನು ಹೇಳಿದ್ ಬಸ್ಲೆ ಅಲ್ಲ, ನೀವು ಬಸ್ಲಿ ಒಂದೇ ನುಗ್ಗಿಕೋಡ ಮಾಡಿ ನುಗ್ಗಿ ನಮ್ಮ ಕ್ಯಾಬ್ ಬಂತು ಅಪ್ಪ. ಹೋಟೆಲ್ ಗೈಸ್, ಇದು ನಮ್ಮ ಹೋಟೆಲ್. ಇವಾಗ 7 o'clock ಆಗಿದೆ. ಇವಾಗ 7 o'clock ಆಗಿದೆ. ನಾವು ನಮ್ಮ ಹೋಟೆಲ್ ಹತ್ರ ಇದ್ದೀವಿ. ಹೋಟೆಲ್ This is our room, guys. Oh my god. ಇದು ಎಂಟ್ರಿ ಆದಾಗ ಇಲ್ಲಿ ವಾಶ್ರೂಮ್ ಇದೆ. ಓಕೆ, ಹಾ ಇದು ವಾಶ್ರೂಮ್. ಮತ್ತೆ ಇದು ಎಂಟ್ರಿ ಆದ್ಮೇಲೆ ಇಲ್ಲಿ ಫ್ರಿಡ್ಜ್ ಇದೆ. ಫ್ರಿಡ್ಜಲ್ಲಿ ಎಂತ ಇದೆ ಅಂತ ನೋಡುವ. ಎಂತ ಇಟ್ಟಿಲ್ಲ ನಮಗೆ, ಕಾಂಪ್ಲಿಮೆಂಟ್ರಿ. ಆಮೇಲೆ ಇಲ್ಲಿ ಚಿಕ್ಕ ಕಿಚನ್ ಇದೆ, ಓವನ್ ಇದೆ, ಮತ್ತು ಟಿವಿ, ಕ್ಲೋಸೆಟ್. ದಿಸ್ ಇಸ್ ಇದು ನಮ್ಮ ಬೆಡ್. ನೈಸ್. We got some food. ಎಂತಾದ್ರೂ ಮಾತಾಡಿ. ಹೀಗೆ ಆಗ್ತದೆ ನಿಮ್ಗೆ ಇದನ್ನ ಇಟ್ಕೊಂಡ್ರೆ. ನಾನಿವತ್ತು ವ್ಲಾಗ್ ಮಾಡ್ಲಿಕ್ಕೆ. ಸೊ ನಮಗೆ ಊಟ ಮಾಡ್ಲಿಕ್ಕೆ ಇವಾಗ ದೂರ ಆಗ್ತದೆ ಅಂತ ನಾವು ಮ್ಯಾಗಿ ಮಾಡ್ತಿದ್ದೀವಿ. ಆ್ಯಂಡ್ ವಿ ಗಾಟ್ ಸಮ್ ಚಿಕನ್. ಬಿಸಿ ಆಯ್ತಾ? ಹಾಂ, ಈಗ ಇಷ್ಟು ಸಾಕಲ್ಲ? ಸಾಕು ಮತ್ತೆ ಆಗ್ಬೇಕಾ? ಸಾಕು ನೋಡುವಾಗ ನಂತರ ಹಾಕೊಂಡು ಈಗ ಆಗ್ತಿರಲ್ಲ ಅಂದ್ರೆ ಫುಲ್ ಮೆಲ್ಟ್ ಆಗಿದ್ದಾರೆ ನೋಡಿ ಅಂತೆ. ಹಾಂ, ಸಾಕು. ಸಾಕು. ನಮ್ದು ಮ್ಯಾಗಿಯಲ್ಲಿ ಬಾಯ್ಲ್ ಆಗ್ತದೆ. ಗುಡ್ ಮಾರ್ನಿಂಗ್. ಗುಡ್ಸ್ಕೊಂಡು ಯಾರಿಲ್ಲ ಗೈಸಿ, ಮಾಲ್ಗೆ ಬಂದಿದ್ದೀವಿ. ಯಾರೊಬ್ಬರಿಲ್ಲ. ನಮಗೆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಬೇಕಿತ್ತಂತ ನಾವು ಬಂದಿದ್ವಿ ಮಾಲ್ಗೆ. ಬೆಳಗ್ಗೆ ಮುಂಚೆ ಬಂದ್ರೆ ಮತ್ತೆ ಇಲ್ಲಿ ಯಾರು ಇರ್ತಾರೆ? ಎಂತ ಬೆಳಿಗ್ಗೆ ಅಂದರೆ 9 ಗಂಟೆ ಆಯ್ತಾ ಬಂತ. ಬೆಂಗಳೂರಿಗೆ 11 ಗಂಟೆಗೆ ಓಪನ್ ಆಗ್ತದೆ. ಅതെಂತ ಊರಿಕಿನ ಮುಂಚೆ ಮಾಲ್ ಓಪನ್ ಅಂತ ಹಾಯ್ಕಂದ. ಯಾರೊಬ್ಬರಿಲ್ಲ. ಕ್ರೇಜಿ. ನಾವು ಇವಾಗ ಬಾಸ್ಟನ್ ಹೋಗ್ತಾ ಇದ್ದೀವಿ. ಎಲ್ಲರೂ ಒಂದೊಂದು ಕಡೆ ಇದ್ದೀವಿ. ಲೈಕ್ ಸೀಟ್ಸ್ ಇರಲಿಲ್ಲ ಅಲ್ಲಿ. ಸೈಲೆನ್ಸ್ ಸಿಕ್ಕಿಲ್ಲ, ಅಲ್ಲೆಲ್ಲಿ ಕೂತ್ಕೊಂಡಿದ್ದೀವಿ. ನಾನು ಇಲ್ಲಿ ಕೆಫೆಲ್ಲಿ ಕೂತ್ಕೊಂಡಿದ್ದೀನಿ. ನಮಗೆ ಒಂದು ಜಿಲೇಟ್ದು ಶೇವಿಂಗ್ ಜೆಲ್, ಶೇವಿಂಗ್ ರೇಸರ್ ಎಲ್ಲ ಸಿಕ್ಕಿಲ್ಲಲ್ಲ, ಅಜ್ಜಿದ ಹೆಡ್ ಕ್ವಾರ್ಟರ್ಸ್ ಅದು ಅಷ್ಟು ದೊಡ್ಡದಿದೆಯಾ ಅಂತ. ಯಪ್ಪ, ಜಿಲೇಟ್ ವರ್ಲ್ಡ್ ಶೇವಿಂಗ್ ಹೆಡ್ ಕ್ವಾರ್ಟರ್ಸ್ ಅಂತೆ. ಬಾಸ್ಟನಲ್ಲಿ ಅಷ್ಟು ದೊಡ್ಡ ಹೆಡ್ ಕ್ವಾರ್ಟರ್ಸ್ ಇದೆ ಅಂತಲೇ ಗೊತ್ತಿರಲಿಲ್ಲ. ಸಿಕ್ಕಾಪಟ್ಟೆ ದೊಡ್ಡದಿದೆ. ಒಂದು ಚಿಕ್ಕ ಶೇವಿಂಗ್ ಕ್ರೀಮ್, ರೇಸರ್ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಎಷ್ಟು ದೊಡ್ಡದಿದೆ. ಬಿಸ್ನೆಸ್ ಹಾಗೆ ಮಾಡಬೇಕು. ಬಿಸ್ನೆಸ್ ಮಾಡ್ತೀನಿ. ಅಲ್ಲಿ ಒಂದಿದೆ ಅಲ್ವಾ ಸೀಗಲ್ ಅಂತ, ಅದು ಎಷ್ಟು ಜೋರಿದೆ ಅಂದರೆ ಇಲ್ಲಿ ಒಂದು ಪಾರಿವಾಳಗೆ ಸಾಯಿಸಿ ತಿಂತಾ ಇದೆ. ಅಲ್ಲಿ ಪಾರಿವಾಳ ಸತ್ತು ಬಿದ್ದಿದೆ, ಅದೇ ಸಾಯಿಸಿ ತಿಂತಾ ಇದೆ. ಅದು ಸಿಕ್ಕಾಪಟ್ಟೆ ಜೋರಿದೆ ಅದು ಹಕ್ಕಿ.
ನೀವಂತೆ ಸಾಂಬಾರು ಕೊಡ್ಲಿಲ್ವಾ ನಿಮಗೆ ಇಡ್ಲಿ? ಎಲ್ಲ ಖಾರ ಇತ್ತು, ಸಾಂಬಾರು ಖಾರ. ಆಫ್ಟರ್ ಅ ಲಾಂಗ್ ಟೈಮ್ ನಾವು ಇಡ್ಲಿ ತಿಂತಾ ಇದ್ದೀವಿ ಗೈಸ್. ಇಡ್ಲಿ, ರೈಸ್, ನಾನ್. ಎಲ್ಲಿ ಹೋದರೂ ಹುಡ್ಕೊಂಡು ಇಂಡಿಯದ ರೆಸ್ಟೋರೆಂಟ್ಗೆ ಬರ್ತೀವಿ. Come to port, never get to land. And furthermore, if you're a sailor on some ship and you happen to see this as it's sailing around forever, that's bad. ಚಿಪ್ಲಿ ನಾವೆಲ್ಲ ಚಿಪ್ಲಿ ಸಮಿ ಹೋಯ್ತಾ ಅಂತ ಎಣ್ಣೆ ಹೊಂಟ್ರವ್ರ ನೀನು ಕೊಣ್ಣಿ ಹಂಗೆ ದಿನಕ ಚೊಕೋ ಚಿಪ್ಲಿ ದಿನಕ ಸ್ವೀಟ್ ಬೇಡ ಕೊಡ್ಬಾರ್ದು ಅದಕ್ಕೆ. ಗುಂಜಿ ನಮ್ಮ ಜೊತೆ ಕ್ಯಾಂಪಿಗೆ ಬಂದಿತ್ತು. ಎಂತ ಕ್ಯೂಟ್ ಇತ್ತೆ. ಒಳ್ಳೆ ಮ್ಯಾಚ್ ಹಾಕಿದ್ರು, ನೋಡ್ಲಿಕ್ಕೆ ಒಳ್ಳೆ ಆಗುತ್ತೆ ಕೂತ್ಕೊಂಡು. ಫುಲ್ ಕ್ರೇಜ್ ಅಲ್ಲ. ಸೊ ಇವಾಗ ನಾವು ಬಾಸ್ಟನಲ್ಲಿ ಇದ್ದೀವಿ. ಬೆಳಗ್ಗೆಯಿಂದ ಸುತ್ತಿ ಸಾಕಾಯ್ತು, ಊಟ ಎಲ್ಲ ಆಯಿತು. ಇವಾಗ ನಮಗೆ 7:45ಗೆ ಟ್ರೈನ್ ಇದೆ. ಸೊ ಇವಾಗೊಂದು ಊಟ ಮಾಡಬೇಕು ಅಂತ ನಾವು ಒಂದು ಇಂಡಿಯನ್ ರೆಸ್ಟೋರೆಂಟ್ ಹೋದ್ವಿ. ಇಟ್ಸ್ ಲೈಕ್ ಫುಲ್ ಆಗಿದೆ ಅಂತೆ, ಲೈವ್ ಮ್ಯಾಚ್ ಸ್ಕ್ರೀನಿಂಗ್ ಇದೆ ಅಲ್ಲಿ. ಸೊ ಫುಲ್ ಆಗಿದೆ, ಅದಕ್ಕೆ ಅಲ್ಲಿ ಲೈಕ್ ಕೆಪಾಸಿಟಿ ಇಲ್ಲ ಅಂದರು. ಮತ್ತು ನಾವು ಮಧ್ಯಾಹ್ನ ಒಂದು ಇಂಡಿಯನ್ ಹೋಟೆಲ್ಗೆ ಹೋಗಿದ್ವಲ್ಲ, ಇಡ್ಲಿ ತಿಂದಿದ್ವಲ್ಲ, ಸೊ ಅದು ಹತ್ತಿರ ಇದೆ. ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ತುಂಬ ಚೆನ್ನಾಗಿರೋ ಆಪ್ಷನ್ಸ್ ಇತ್ತು. ಸೊ ಇವಾಗ ಅಲ್ಲಿ ಹೋಗ್ತೀವಿ. 7:45 ಟ್ರೈನ್ ಇದೆ. 7:45 ಟ್ರೈನಲ್ಲಿ ನಾವು ನ್ಯೂಯಾರ್ಕ್ ಹೋಗೋದು. ಸೊ ನೈಸ್, ಒಂಥರ ಚೆನ್ನಾಗಿದೆ ಬಾಸ್ಟನ್. ಇಟ್ಸ್ ಲೈಕ್ ವೆರಿ ನೈಸ್, ಲೈಕ್ ಕ್ಯೂಟ್ ಬಿಲ್ಡಿಂಗ್ಸ್ ಎಲ್ಲ, ವೆರಿ ಪ್ರಿಟಿ. ಹಿಂದೆಡೆ ಗಂಧೆ ಹೋಗಿ ಕತ್ತ ಓಕೆ ಹಾಯ್. ಸೊ ನಿನ್ನೆ ರಾತ್ರಿ ನಾವು ಮನೆಗೆ ಬರಬೇಕಾದ್ರೆ 12:30 ಆಗೋಗಿತ್ತು. 12:30ಗೆ ಬಂದು ಮನೆಗೆ ಬಂದು ಮಲ್ಕೊಂಡ್ವಿ. ಸೊ ಇವಾಗ ನಾವು ನ್ಯೂಯಾರ್ಕಲ್ಲಿದ್ದೀವಿ. ಸೊ ನ್ಯೂಯಾರ್ಕಲ್ಲಿ ಇವಾಗ ಸ್ವಲ್ಪ ಪ್ಲೇಸಸ್ ಇದೆ, ಅಲ್ಲಿ ಹೋಗ್ತೀವಿ. ಒಂದು C21 ಅಂತ ಸ್ಟೋರ್ ಇದೆ, ಫೇಮಸ್ ಸ್ಟೋರ್, ಅಲ್ಲಿ ಹೋಗ್ತಾ ಇದ್ದೀವಿ. ಅದಾದಮೇಲೆ ಒಂದು ಚೆಲ್ಸಿ ಅಂತ ಪ್ಲೇಸ್ ಇದೆ, ಅಲ್ಲಿಗೆ ಹೋಗಬೇಕು. ಒಂದು ಐಲ್ಯಾಂಡ್ ಇದೆ ಇಲ್ಲೇ, ಅಲ್ಲಿ ಹೋಗಬೇಕು. ಇವತ್ತು ಇದು 3 ಪ್ಲೇಸ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಪ್ರಾಬ್ಲಿ ವಿಲ್ ಫಿನಿಶ್. ನಾವು ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಇವತ್ತು ಹೋಗೋಣ ಅಂದ್ಕೊಂಡ್ವಿ, ಬಟ್ ಐ ಥಿಂಕ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ವಿ ಆರ್ ಸ್ಕಿಪ್ಪಿಂಗ್ ದ್ಯಾಟ್ ಫಾರ್ ಟುಡೇ. ಐ ಥಿಂಕ್ ನೆಕ್ಸ್ಟ್ ನಾವು ನಾಳೆ ಇಲ್ಲ ಯಾವುದಾದ್ರೂ ಬೇರೆ ದಿನ ಪ್ಲ್ಯಾನ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ಸೊ ಇವತ್ತಿಂದ ಹೇಗಿರುತ್ತೆ ಅಂತ ನೋಡೋಣ. ಎಣ್ಣೆ ಎಲ್ಲ ಅಲ್ಲೇ ತಿರುಗದೆ ಆಗೋಯ್ತು. ಸೊ ಐ ಥಿಂಕ್ ದಿಸ್ ಇಸ್ ಫಾರ್ ದಿಸ್ ವ್ಲಾಗ್ ಐ ಥಿಂಕ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ನ್ಯೂಯಾರ್ಕ್ ಟ್ರಿಪ್ ಬರುತ್ತೆ. ಸೊ ಹೋಪ್ಫುಲಿ ಯು ಗೈಸ್ ವಿಲ್ ಲೈಕ್ ದಿಸ್ ವ್ಲಾಗ್ಸ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.